ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾನೆ ಇರ್ತಾರೆ, ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ. ಇದನ್ನ ನಾವು ಮಾತ್ರ ಅಲ್ಲ, ವಿದೇಶಿಯರು ಕೂಡ ನಂಬ್ತಾರೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ಆದರೆ ಇದು ನಿಜಾನ ಅನ್ನೋ ಅನುಮಾನ ನಮಗೆಲ್ಲ ಬಂದೇ ಬರುತ್ತೆ. ಈ ವಿಡಿಯೋದಲ್ಲಿ ನಿಮಗೊಂದು ಕತೆ ಹೇಳ್ತೀನಿ. ಈ ಕತೆ ಕೇಳಿದ ಮೇಲೆ ಇದು ನಿಜಾನೇ ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಕೊಡಿ. ಒಂದೂರಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಸ್ಥನಿಗೆ ಒಬ್ಬಳು ಸುಂದರವಾದ ಮಗಳಿದ್ದಳು. ಒಬ್ಬಳೇ ಮಗಳಾದ್ದರಿಂದ ತಂದೆ ತಾಯಿ ಅವಳನ್ನು ಎಷ್ಟೋ ಮುದ್ದಾಗಿ ಬೆಳೆಸಿದರು. ಅವಳು ಯುವತಿಯಾದ ತಕ್ಷಣ ಸುಂದರವಾದ, ಯೋಗ್ಯನಾದ ಒಳ್ಳೆ ಕುಟುಂಬದ ವರನನ್ನು ತಂದೆ ಹುಡುಕಿದ. ಆದರೆ ಮಗಳು, ಅಪ್ಪ, ನೀವು ಚಿಕ್ಕಂದಿನಿಂದ ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದೀರಿ, ನಾನು ಆಸೆ ಪಟ್ಟಂತೆ ಬದುಕಲು ಬಿಟ್ಟಿದ್ದೀರಿ. ಆದರೆ ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಒಂದು ಬಾರಿ ನಡೆಯುತ್ತೆ. ಬೇಡ ಅಂದಾಗ ಅದನ್ನ ಬದಲಾಯಿಸೋಕೆ ಸಾಧ್ಯವಾಗಲ್ಲ. ಅಂತ ದೊಡ್ಡ ವಿಚಾರವನ್ನು ನನಗೆ ಹೇಳದೆ ಕೇಳದೆ ನೀವಿಬ್ಬರೇ ಯಾವ ರೀತಿ ತೀರ್ಮಾನ ತೆಗೆದುಕೊಂಡಿದ್ದೀರಿ? ನನಗೆ ಸರಿ ಹೋಗುವ ಯುವಕನನ್ನು ನಾನೇ ಹುಡುಕುತ್ತೇನೆ, ಅವನನ್ನೇ ನಾನು ಮದುವೆ ಆಗುತ್ತೀನಿ ಅಂತ ಹಠ ಹಿಡಿದಳು. ಮಗಳ ಮಾತು ಕೇಳಿ ತಂದೆ ತಾಯಿಗೆ ಭಯ ಆಯಿತು. ಯಾಕಂದ್ರೆ ಈ ಕಾಲದ ಥರ ಆ ಕಾಲದಲ್ಲಿ ವಧುವೆ ವರನನ್ನು ಹುಡುಕಿ ಹೋಗ್ತಿರ್ಲಿಲ್ಲ. ಹಾಗಾಗಿ ಮೊದಲನೇ ಬಾರಿ ಮಗಳನ್ನು ಗದರಿ ಕೋಣೆಗೆ ತಳ್ಳಿ ಬೀಗ ಹಾಕಿದ ತಂದೆ. ಇವಳು ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಓಡಿ ಬಂದ್ಲು. ದಾರಿಯಲ್ಲಿ ರಾಜನ ಮೆರವಣಿಗೆ ಹೋಗ್ತಾ ಇತ್ತು. ಎಲ್ಲರೂ ರಾಜನಿಗೆ ನಮಸ್ಕಾರ ಮಾಡಿ ಗೌರವ ತೋರ್ತಾ ಇದ್ರು. ಅದನ್ನ ನೋಡಿ ಒಂದು ಊರೂರೇ ರಾಜನಿಗೆ ಗೌರವ ಕೊಡ್ತಾ ಇದೆ. ಇವರಿಗಿಂತ ಯೋಗ್ಯ ಮತ್ತೊಬ್ಬ ಇರೋಕೆ ಸಾಧ್ಯ ಇಲ್ಲ, ನಾನು ಇವರನ್ನೇ ಮದುವೆ ಆಗ್ತೀನಿ ಅಂತ ರಾಜನ ಮೆರವಣಿಗೆ ಹಿಂದೇನೆ ನಡೆಯೋಕೆ ಶುರು ಮಾಡಿದ್ಲು. ದಾರಿಯಲ್ಲಿ ಒಂದು ಕಡೆ ರಾಜ ಕುದುರೆಯಿಂದ ಇಳಿದು ಎದುರುಗಡೆ ಧ್ಯಾನ ಮಾಡ್ತಾ ಕುಳಿತಿದ್ದ ಒಬ್ಬ ಮುನಿ ಕಾಲಿನ ಮೇಲೆ ಬಿದ್ದು ನಮಸ್ಕಾರ ಮಾಡಿ ಮತ್ತೆ ಕುದುರೆ ಹತ್ತಿ ಹೋದ. ಅದನ್ನ ನೋಡಿದ ಈ ಯುವತಿ, ಊರೇ ನಮಸ್ಕಾರ ಮಾಡುವಂತ ರಾಜ ಒಬ್ಬ ಸನ್ಯಾಸಿ ಕಾಲಿನ ಮೇಲೆ ಬಿದ್ರು ಅಂದ್ರೆ ಈ ಸನ್ಯಾಸಿನೇ ದೊಡ್ಡವನು ಹಾಗೂ ಯೋಗ್ಯ, ನಾನು ಇವರನ್ನೇ ಮದುವೆ ಆಗ್ತೀನಿ ಅಂತ ಸನ್ಯಾಸಿ ಮುಂದೇನೆ ಅವರು ಧ್ಯಾನದಿಂದ ಹೊರಗಡೆ ಬರುವುದನ್ನೇ ಕಾಯುತ್ತಾ ಕುಳಿತುಕೊಂಡ್ಲು. ಸ್ವಲ್ಪ ಹೊತ್ತಿನ ನಂತರ ಆ ಸನ್ಯಾಸಿ ಧ್ಯಾನದಿಂದ ಎದ್ದು ಪಕ್ಕದಲ್ಲಿರೋ ನದಿಯಲ್ಲಿ ಸ್ನಾನ ಮಾಡಿ ಒಂದು ಪಾಳು ಬಿದ್ದ ದೇವಸ್ಥಾನದ ಮುಂದೆ ನಿಂತು ನಮಸ್ಕಾರ ಮಾಡಿ ಮುಂದೆ ಹೋದ. ಅದನ್ನ ನೋಡಿದ ಈ ಹುಡುಗಿ, ರಾಜನೇ ಇವರಿಗೆ ನಮಸ್ಕಾರ ಮಾಡಿದ, ಇವರು ನೋಡಿದ್ರೆ ಈ ಪಾಳು ಬಿದ್ದ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ತಿದ್ದಾರೆ ಅಂದ್ರೆ ಈ ದೇವಸ್ಥಾನನೇ ಶಕ್ತಿಯುತವಾದುದು. ನಾನು ಈ ದೇವಸ್ಥಾನದಲ್ಲಿರೋ ದೇವರನ್ನೇ ಮದುವೆ ಆಗ್ತೀನಿ ಅನ್ಕೊಂಡು ಒಳಗಡೆ ಹೊರಟಿರುವಾಗ ಅಲ್ಲಿ ಒಂದು ನಾಯಿ ಬಂದು ದೇವಸ್ಥಾನದ ಗೋಡೆಯ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಓಡಿ ಹೋಯ್ತು. ಅದನ್ನ ನೋಡಿದ ಈ ಹುಡುಗಿ, ಅಲ್ಲ, ಇಷ್ಟೊಂದು ಶಕ್ತಿಯುತವಾದ ದೇವಸ್ಥಾನದ ಮೇಲೇನೆ ಈ ನಾಯಿ ಮೂತ್ರ ವಿಸರ್ಜನೆ ಮಾಡಿದೆ ಅಂದ್ರೆ ಈ ನಾಯಿ ಎಷ್ಟೊಂದು ಶಕ್ತಿಶಾಲಿ ಇರ್ಬೋದು ಅನ್ಕೊಂಡು ಆಗಿದ್ದಾಗ್ಲಿ ಯಾರೇನೇ ಅಂದ್ರೂ ಪರವಾಗಿಲ್ಲ, ಈ ನಾಯಿ ಯಾರೋ ಗಂಧರ್ವ ಇರ್ಬೋದು, ಶಾಪದಿಂದ ಈ ರೀತಿ ನಾಯಿಯಂತೆ ಜನ್ಮ ಪಡೆದಿರ್ಬೋದು. ನಾನು ಈ ನಾಯಿಯನ್ನೇ ಮದುವೆ ಆಗ್ತೀನಿ ಅನ್ಕೊಂಡು ಆ ನಾಯಿ ಹಿಂದೇನೆ ಹೋದ್ಲು. ಸ್ವಲ್ಪ ದೂರ ಹೋದ್ಮೇಲೆ ಒಬ್ಬ ತುಂಟ ಹುಡುಗ ಆ ನಾಯಿಗೆ ಒಂದು ಕಲ್ಲು ಹಾಕಿ ಓಡಿಸಿ ನಗ್ತಾ ಇದ್ದ. ಅದನ್ನ ನೋಡಿ ಈ ಹುಡುಗಿ, ಅಂತ ಶಕ್ತಿಶಾಲಿ ನಾಯಿಯನ್ನೇ ಈ ಹುಡುಗ ಹೊಡೆದು ನಗ್ತಾ ಇದ್ದಾನೆ ಅಂದ್ರೆ ಆ ನಾಯಿ ಗಂಧರ್ವ ಅಲ್ಲದಿರ್ಬೋದು, ಅಥವಾ ಈ ಹುಡುಗ ಆ ನಾಯಿಗಿಂತ ಶಕ್ತಿಶಾಲಿ ಇರ್ಬೋದು. ಹಾಗಾಗಿ ಇವನು ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಪರವಾಗಿಲ್ಲ, ನಾನು ಇವನನ್ನೇ ಮದುವೆ ಆಗ್ತೀನಿ ಅಂತ ಆ ಹುಡುಗನ ಹತ್ತಿರ ಹೋಗುತ್ತಿರುವಾಗ ಅಲ್ಲಿಗೆ ಬಂದ ಒಂದು ಸುಂದರವಾದ ಯುವಕ ಆ
ಹುಡುಗನ ಕಿವಿ ಹಿಂಡಿ ಆ ರೀತಿ ಪ್ರಾಣಿಯನ್ನು ಹಿಂಸಿಸಬಾರದು, ಅದು ಮಹಾಪಾಪ ಎಂದು ಬುದ್ಧಿ ಹೇಳಿದ. ಅದನ್ನ ನೋಡಿ ಈ ಯುವತಿ, ಇನ್ನು ನಾನು ಯಾರ ಹಿಂದೆಯೂ ಹೋಗಲ್ಲ, ಈ ಯುವಕನೇ ನನಗೆ ಸರಿಯಾದ ಜೋಡಿ, ನೋಡೋಕು ಸುಂದರವಾಗಿದ್ದಾನೆ, ಒಳ್ಳೆ ಗುಣ ನಡತೆ ಕೂಡ ಇದೆ, ಇನ್ನು ನಾನು ಆಲಸ್ಯ ಮಾಡಿದರೆ ಇನ್ನೇನಾಗುತ್ತೋ ಅಂದುಕೊಂಡು ಓಡಿ ಹೋಗಿ ಅವನ ಕಾಲಿನ ಮೇಲೆ ಬಿದ್ದು, ನೋಡಿ, ಪರಿಚಯ ಇಲ್ಲದೇ ಇರೋ ಒಬ್ಬಳು ಯುವತಿ ಈ ರೀತಿ ಕೇಳ್ತಿದ್ದಾಳೆ ಅಂತ ತಪ್ಪು ತಿಳ್ಕೋಬೇಡಿ. ನಾನು ಹುಟ್ಟಿದಾಗಿನಿಂದ ಹೊರಗಡೆ ಬಂದಿದ್ದು ಇದೇ ಮೊದಲ ಬಾರಿ. ನಾನು ನಡತೆ ಕೆಟ್ಟವಳಲ್ಲ. ಒಬ್ಬ ಯೋಗ್ಯನಾದ ಯುವಕನನ್ನು ಮದುವೆಯಾಗಲು ನನ್ನ ತಂದೆಯ ಜೊತೆ ಕಾದಾಡಿ ಮನೆ ಬಿಟ್ಟು ಓಡಿ ಬಂದೆ. ಒಬ್ಬ ರಾಜ, ಒಬ್ಬ ಸನ್ಯಾಸಿ, ದೇವರು, ನಾಯಿ, ಹುಡುಗ ಇವರೆಲ್ಲರನ್ನೂ ಹಿಂಬಾಲಿಸಿದ ಬಳಿಕ ಎಲ್ಲರಿಗಿಂತ ನೀವೇ ಯೋಗ್ಯರೆಂದು ತಿಳಿದುಕೊಂಡೆ. ನನ್ನನ್ನು ಮದುವೆಯಾಗಿ ಎಂದು ಕೇಳಿದಳು. ಅದಕ್ಕೆ ಆ ಯುವಕ, ನೋಡಮ್ಮ, ನನಗೀಗಾಗಲೇ ಮದುವೆ ನಿಶ್ಚಯವಾಗಿದೆ, ಈ ರೀತಿ ನೀನು ಒಬ್ಬಂಟಿಯಾಗಿ ಓಡಾಡಬಾರದು, ನಿನ್ನನ್ನು ನಿಮ್ಮ ತಂದೆ ತಾಯಿಗೆ ಒಪ್ಪಿಸುತ್ತೇನೆ ಬಾ ಎಂದು ಹೇಳಿ ಅವಳನ್ನು ಕರೆದೋದ. ಈ ಹುಡುಗಿ ತಂದೆಯ ಹತ್ತಿರ, ಅಪ್ಪ, ನಾನು ನೋಡಿದವರಲ್ಲಿ ಇವರೊಬ್ಬರೇ ಯೋಗ್ಯರು, ನಾನು ಇವರನ್ನು ಬಿಟ್ಟು ಯಾರನ್ನೂ ಮದುವೆಯಾಗಲ್ಲ, ಇವರಿಗೆ ಬೇರೆ ಹುಡುಗಿಯೊಂದಿಗೆ ಮದುವೆ ನಿಶ್ಚಯವಾಗಿದೆಯಂತೆ ಎಂದು ಕಣ್ಣೀರಾಕುತ್ತಾ ಹೇಳಿದಳು. ಅವಳ ಮಾತು ಕೇಳಿ ಎಲ್ಲರೂ ಜೋರಾಗಿ ನಕ್ಕರು. ಅವಳ ತಾಯಿ, ಅಯ್ಯೋ ಹುಚ್ಚಿ, ನಾವು ನಿನಗೆ ನೋಡಿದ್ದು ಇವರನ್ನೇ ಕಣೆ, ನೀನು ಊರೂರು ಸುತ್ತಿ ಇವರನ್ನೇ ಕರೆತಂದಿದ್ದೀಯ, ನಾನು ಮೊದಲೇ ಹೇಳಿಲ್ವಾ ನಿನ್ಗೆ, ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳಿದ್ಲು. ಅದರ ನಂತರ ಇಬ್ಬರಿಗೂ ಆಡಂಬರವಾಗಿ ಮದುವೆ ಮಾಡಲಾಯಿತು. ಎಲ್ಲೋ ಇರೋ ಹುಡುಗ, ಎಲ್ಲೋ ಇರೋ ಹುಡುಗಿ ಮದುವೆ ಅನ್ನೋ ಒಂದು ಸಂಬಂಧದಿಂದ ಒಂದಾಗ್ತಾರೆ. ನೀವು ಕೇಳ್ಬೋದು, ಮದುವೆ ನಂತರ ಡೈವರ್ಸ್ ಯಾಕಾಗುತ್ತೆ, 2-3 ಮದುವೆಗಳು ಯಾಕಾಗುತ್ತೆ ಅಂತ. ಅದೆಲ್ಲ ಕೂಡ ಪೂರ್ವ ಜನ್ಮದ ಕರ್ಮದಿಂದ ಆಗುತ್ತೆ ಅಷ್ಟೇ. ಆದರೆ ಮದುವೆ ಮಾತ್ರ ಖಂಡಿತ ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.